ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿದ್ದಾರೆ. ಬಟ್ ಖಾತೆ ಬಗ್ಗೆ ಬಹಳಷ್ಟು ಇನ್ನೂ ಕೂಡ ಸಚಿವರು ನಮ್ಗೆ ಈ ಸ್ಥಾನ ಬೇಕಿತ್ತು, ಆ ಸ್ಥಾನ ಬೇಕಂತ ಪೈಪೋಟಿ ಮಾಡ್ತಾ ಇದ್ದಾರೆ. ಬಟ್ ಅಭಿವೃದ್ಧಿ ಆಗ್ತಾ ಇಲ್ಲ. ಜನರ ಅಭಿವೃದ್ಧಿ ಮಾಡೋರು ಈ ತರ ಪೈಪೋಟಿ ಮಾಡ್ತಾ ಇದ್ರೆ ಜನರಿಗೆ ಇವರು ಏನ್ ಸೇವೆ ಮಾಡ್ತಾರೆ, ಏನ್ ಹೇಳ್ತೀರಾ? ಈಗ ಎಲೆಕ್ಷನ್ ನಿಂತಿದ್ದಾರೆ, ಅವರು ಒಂದು ಎಲೆಕ್ಷನ್ಗೆ ಟಿಕೆಟ್ ಅಂತ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ. ಸೊ ಅವರು ಎಲೆಕ್ಷನ್ ನಿಂತು ಅವ್ರದ್ದೊಂದು ಸ್ಟ್ರೆಂತ್ ತೋರಿಸಿರ್ತಾರೆ ಬೈ ವಿನ್ನಿಂಗ್ ದ ಎಲೆಕ್ಷನ್ ಗೆದ್ದ ನಂತರ ಅವ್ರಿಗೂ ಅವ್ರದ್ದು ಒಂದು ಕ್ಷೇತ್ರಕ್ಕೆ ಏನೋ ಒಂದು ಅಭಿವೃದ್ಧಿ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಪೊಸಿಷನ್ ಬೇಕಾಗ್ತದೆ. ಪೊಸಿಷನ್ ಇಲ್ದಿರೋರಿಗೆ ಎಲೆಕ್ಟೆಡ್ ಮೆಂಬರ್ಗೆ ಜಾಸ್ತಿ ಏನು ರೋಲೇ ಇರೋದಿಲ್ಲ. ಸೊ ಆ ಥರ ಈಗ ನಾನು ನಮ್ಮಲ್ಲಿ ಎಲೆಕ್ಷನಲ್ಲೆಲ್ಲ ಗೆದ್ದಿರೋದ್ರಿಂದ ರೋಲ್ ಇಲ್ಲ ಅಂತ ಹೇಳಿದ್ರೆ ಏನೋ ನಿಮ್ಗೆ ರೋಲ್ ಒಂದು ಗೆದ್ದ ನಂತರ ಗೆದ್ದಿರೋ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಇದು ಹೆಸರು ಇರುತ್ತೆ, ಬಿಟ್ಟರೆ ಪವರ್ ಇಲ್ಲ ಅಂತ ಹೇಳಿದ್ರೆ, ಒಂದು ಪೊಸಿಷನ್ ಇಲ್ಲ ಅಂತ ಹೇಳಿದ್ರೆ ಪವರೇ ಇಲ್ಲ. ಸೊ ಈ ಥರ ಇದ್ದಿದ್ದರಿಂದ ಅವ್ರಿಗೆ ಈಗ ಯಾರೆಲ್ಲ ಗೆದ್ದಿದ್ದಾರೋ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅವ್ರೂ ಸರಿಯೇ. ಈಗ ಸ್ವಲ್ಪ ದಿನಕ್ಕೆ ಈಗ ಮೊನ್ನೆ ಸಚಿವ ಸಂಪುಟ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ರಿಗೂ ಈಗ ಗೆದ್ದಿರೋರಿಗೆಲ್ಲರಿಗೂ ರಾಜಕಾರಣಿಗಳಿಗೆ ಆಸೆ ಇರುತ್ತೆ, ತಮಗೂ ಒಂದು ಪೊಸಿಷನ್ ಸಿಗುತ್ತೆ ಅಂತ. ಅವರು ಪಕ್ಷದಲ್ಲಿ ತುಂಬ ದುಡ್ದಿರ್ತಾರೆ. ಸೊ ಪಕ್ಷದಲ್ಲಿ ದುಡ್ದಿರೋರಿಗೆ ಅವ್ರಿಗೊಂದು ಆಸೆ ಇರುತ್ತೆ, ಇವಾಗಲೇ ಚೇಂಜ್ ಆಗಬೇಕು. ಯಾಕಂತ ಹೇಳಿದ್ರೆ ಒಂದು CM ಒಂದು ಪೊಸಿಷನ್ ಚೇಂಜ್ ಆದಾಗ ಅವ್ರದ್ದಲ್ಲಿ ಸಚಿವ ಸಂಪುಟ ಚೇಂಜ್ ಆಗೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ಇವಾಗ ಒಂದು ಹೋಪ್ಸ್ ಇಟ್ಟಿರ್ತಾರೆ. 1 ಟರ್ಮು ಆಲ್ರೆಡಿ ಎಲ್ರಿಗೂ ಕೊಟ್ಟಿದ್ದಾರೆ, ಕೆಲವರೆಲ್ಲ ಸಚಿವರಾಗಿದ್ದಾರೆ. ಸೊ ಇನ್ನೊಂದು ಟರ್ಮ್ ಇನ್ನೂ ತುಂಬ ದುಡ್ದಿರೋರು ಇರ್ತಾರೆ. ಸೊ ಅವ್ರಿಗೂ ಕೊಡಬೇಕು ಅಂತ ಹೇಳ್ಕೊಂಡು ಸೊ ಜನರನ್ನು ಅಭಿವೃದ್ಧಿ ಅಂತ ಹೇಳೋದು ಇಷ್ಟು ದಿನದಿಂದ ಅಭಿವೃದ್ಧಿ ಆಗಿದೆ. ಈ ಬಾರಿ ಸರ್ಕಾರ ಚೇಂಜ್ ಆದಾಗ ಸರ್ಕಾರನೂ ಒಂದು ಕೆಲವೊಂದು ಈಗ ಶಾಲಾ ಮಕ್ಕಳಿಗೆ ಒಂದು ಬಸ್ ಫ್ರೀ ಅಂತ ಹೇಳ್ಬಿಟ್ಟು ಸೊ ಈ ಥರದ್ದೆಲ್ಲ ಒಳ್ಳೆಯ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಜನರು ಸ್ವಲ್ಪ ಹೊತ್ತು ಕಾಯಬೇಕು. ಒಳ್ಳೆ ಈ ತರ ಸರ್ಕಸ್ ಮಾಡಿದ್ರು ಪರವಾಗಿಲ್ಲ, ಸಚಿವ ಸಂಪುಟ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ಸಿಕ್ಕಂತಹ ಸ್ಥಾನ ಅವ್ರಿಗೆ ಸಿಗಬೇಕು, ಅದಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತೀರಾ? ಆದ್ರೆ ಪರವಾಗಿಲ್ಲ ಅಂತಲ್ಲ. ಈಗ ಒಂದ್ಸತಿ ಯಾವುದೇ ಒಂದು ಅಧಿಕಾರ ಒಬ್ರಿಗೆ ಕೊಡೋದು ಅಂತ ಹೇಳಿದಾಗ ಅದಕ್ಕೆ ಇನ್ನೂ ಉಳಿದವ್ರದ್ದು ಆಕ್ಷೇಪ ಇದ್ದೇ ಇರುತ್ತೆ. ಈಗ ಅಧಿಕಾರ ಅಂತ ಹೇಳಿದಾಗ ಮೊನ್ನೆ ನಮ್ಮಲ್ಲಿ ಎಲ್ಲ ಬದಲಾವಣೆ ಆಗಿರೋದು ರಾಜಕಾರಣದಲ್ಲಿ. ಸೊ ಒಂದು ರಾಜಕೀಯದಲ್ಲಿ ಬದಲಾವಣೆ ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಚೇಂಜಸ್ ಅಂತ ಇರುತ್ತೆ. ಆ ಚೇಂಜಸ್ ಆಗೋ ಹೊತ್ತಲ್ಲಿ ಸ್ವಲ್ಪ ದಿನ ಜನರನ್ನು ಸ್ವಲ್ಪ ಕಾಯಬೇಕು ಅಂತ ಹೇಳ್ತೇನೆ ನಾನು. ಸರ್, ಈಗಾಗಲೇ ಡಿ.ಕೆ. ಅವರು ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಖಾತೆ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇರುತ್ತೆ. ಅಭಿವೃದ್ಧಿ ಯಾವಾಗ ಮಾಡ್ತಾರೆ ಸರ್, ಏನು ಹೇಳ್ತೀರಾ? ರಾಜ್ಯದ ಅಭಿವೃದ್ಧಿಗೆ ಪೂರ್ಣ ಪ್ರಮಾಣದ ಒಂದು ಸಚಿವ ಸಂಪುಟ ತುಂಬ ಅಗತ್ಯ ಇದೆ. ಆದರೆ ಈ ಸಚಿವರು ಆಗಬೇಕು ಅಂತಕ್ಕಂಥ ಆಕಾಂಕ್ಷಿಗಳ ಸಂಖ್ಯೆ ಭಾಳ ದೊಡ್ಡದಿರೋದ್ರಿಂದ ಶೀಘ್ರವಾಗಿ ಅವರಿಗೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಟ್ ಇದರಿಂದ ಮಕ್ಕಳು, ಮಹಿಳೆಯರು, ಕೂಲಿ ಕಾರ್ಮಿಕರು, ಬಡವರು ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಪ್ರಮುಖವಾದಂಥ ಇಲಾಖೆಗಳನ್ನ ಭಾಳಷ್ಟು ದಿನಗಳ ಕಾಲ ಹಾಗೆ ಬಿಡೋದು ಅದು ಸರಿ ಅನಿಸಲ್ಲ ಆಡಳಿತಾತ್ಮಕ ದೃಷ್ಟಿಯಿಂದ. ಅಂಥ ಪ್ರಮುಖವಾದಂಥ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳು ಈ ರಾಜ್ಯದ ಪ್ರತಿಯೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು. ಯಾವಾಗ ಆ ಇಲಾಖೆಗೆ ಒಬ್ಬ ಯಜಮಾನ ಅಥವಾ ಪ್ರಮುಖ ವ್ಯಕ್ತಿ ಸಚಿವರು ಇಲ್ಲ ಅಂತ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಆಡಳಿತಾಶಾಹಿ ಕೂಡ ಚುರುಕಾಗಿ ಕೆಲಸ ಮಾಡಲ್ಲ. ಇದರಿಂದ ಅಭಿವೃದ್ಧಿಗೆ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಸ್ಕೂಲ್ಗಳು ಪ್ರಾರಂಭ ಆಗಿದೆ. ಶಿಕ್ಷಣ ಹಕ್ಕಿನ ಕಾಯ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಎಜುಕೇಷನ್ ರಿಲೇಟೆಡ್ ಇಶ್ಯೂಸ್ ಕೂಡ ಬರುತ್ತೆ. ಇಂಥ ಸಂದರ್ಭದಲ್ಲಿ ಈ ಪ್ರಮುಖವಾದಂಥ ಇಲಾಖೆಗಳನ್ನ ಹಾಗೆ ಬಿಡದೆ ಸಮರ್ಥವಾದಂಥ ವ್ಯಕ್ತಿಗಳನ್ನು ಸಚಿವರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಅದರಲ್ಲೂ ಭಾಳ ಮುಖ್ಯವಾಗಿ ಹೊಸಬರಿಗೆ ಒಂದು ಅವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲ ಕಂತಿನಲ್ಲಿ ಏನು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಅನುಭವಗಳು ಇರೋದರಿಂದ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಕೂಡ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅವರ ಕ್ರಿಯಾಶೀಲತೆಗೆ ಒಂದು ಮನ್ನಣೆ ನೀಡಿದಂಗೆ ಆಗುತ್ತೆ. ಮತ್ತು ಹೊಸತನ ಕೂಡ ಇರಬೇಕು, ಹಳೆಯದರ ಜೊತೆಗೆ ಹೊಸತನ ಕೂಡ ಇರಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು,
ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆದಷ್ಟು ಬೇಗ ಸೂಕ್ತ ತೀರ್ಮಾನ ಮಾಡಿ ರಾಜ್ಯದ ಜನತೆಗೆ ಒಂದು ಉತ್ತಮ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಸರ್, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಆಸೆ ಇತ್ತು ಮುಖ್ಯಮಂತ್ರಿ ಆಗಬೇಕಂತ. ಮುಖ್ಯಮಂತ್ರಿ ಆದರು, ಇನ್ನೇನು ಹತ್ರ 1 ತಿಂಗಳು ಕಳೀತಾ ಬರುತ್ತೆ. ಈಗಾಗಲೇ ಸಚಿವ ಸ್ಥಾನ ಕೆಲವರಿಗೆ ಕೊಟ್ಟಿದ್ದಾರೆ. ಕೊಟ್ಟದ್ರಲ್ಲೇ ತೃಪ್ತಿ ಇಲ್ಲ ಅಂದರೆ ಹೇಗೆ ಸರ್? ಸೊ ಅದನ್ನು ಪಕ್ಷದ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು ಇವರು ಆದಷ್ಟು ಬೇಗ ಕೂತ್ಕೊಂಡು ಒಂದು ದೃಢವಾದ ನಿರ್ಧಾರ ತಗೊಳ್ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಎಲ್ಲರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೋದರೆ ಇನ್ನೂ 1 ತಿಂಗಳಾದರೂ ಇದಕ್ಕೆ ಒಂದು ಪರಿಹಾರ ಸಿಕ್ಕಲ್ಲ. ಸೊ ಜನ ಇವತ್ತು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಯೋಜನೆಗಳು ಇಂಪ್ಲಿಮೆಂಟ್ ಆಗಲಿ, ಈ ರಾಜ್ಯ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಒಂದೊಂದು ದಿನವೂ ಭಾಳ ಮುಖ್ಯ. ಮತದಾರರು ಏನು ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರ ಆಶಯಗಳನ್ನು ಈಡೇರಿಸಬೇಕು, ಯಾವುದೇ ವ್ಯರ್ಥ ಕಾಲಹರಣ ಮಾಡಬಾರ್ದು.